ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಕಾರ್ಲ್ ಮಾರ್ಕ್ಸ್ ಅವರ ಜೀವನ ಮತ್ತು ಕೃತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಕಾರ್ಲ್ ಮಾರ್ಕ್ಸ್ ಅವರನ್ನು ಹಲವರು ದೇವರು ಅಂತ ಕರೆದ್ರು, ಕೆಲವರು ಅವರನ್ನು ದೆವ್ವ ಅಂತ ಹೇಳಿ ಕರೆದ್ರು. ಬಂಡವಾಳಗಾರರು, ಶ್ರೀಮಂತರು ಇವರನ್ನು ದೆವ್ವ ಅಂತೇಳಿ ಕರೆದ್ರು. ಇವರು ಮತ್ತು ಇವರ ವಿಚಾರಗಳು ದುಸ್ವಪ್ನ ಆಗಿದ್ವು ಅಥವಾ ಕೆಟ್ಟ ಕನಸಾಗಿತ್ತು. ಅದೇ ರೀತಿ ಕಾರ್ಮಿಕರಿಗೆ, ಶ್ರಮಿಕ ಜೀವಿಗಳಿಗೆ ಇವರು ದೇವರು, ಪ್ರವಾದಿ ಅಥವಾ ಗುರು ಆಗಿದ್ದರು. ಹಾಗಾಗಿ ಇವರು ಎರಡು ರೀತಿ ಹೊಗಳಿಸ್ಕೊಳ್ತಾರೆ, ಒಂದು ಕೆಟ್ಟದ್ದು ಮತ್ತು ಒಂದು ಒಳ್ಳೆಯದಾಗಿ ಹೊಗಳಿಸ್ಕೊಂಡಾರ. ಇವರು ಸಮಾಜವಾದದ ಸಿದ್ಧಾಂತವನ್ನು ಮುಂದುವರಿಸ್ಕೊಂಡು ಹೋಗ್ಯಾರ. ಇವರ ಒಂದು ಸಿದ್ಧಾಂತವನ್ನು ವೈಜ್ಞಾನಿಕ ಸಮಾಜವಾದ ಅಂತ ಹೇಳಿ ಕರೀತಾರೆ. ಸಮಾಜವಾದವನ್ನು ಆಧುನಿಕವಾಗಿ ವೈಜ್ಞಾನಿಕವಾಗಿ ಇವರು ಅಧ್ಯಯನ ಮಾಡ್ಯಾರ. ಇವರು ತಮ್ಮ ಸಿದ್ಧಾಂತವನ್ನು ಸಮತಾವಾದ ಅಥವಾ ಕಮ್ಯುನಿಸಮ್ ಅಂತ ಹೇಳಿ ಕರೆದಾರ, ಅಥವಾ ಮಾರ್ಕ್ಸ್ ವಾದ ಅಂತಲೂ ಸಹ ಇವರ ಸಿದ್ಧಾಂತವನ್ನು ಕರೆಯಲಾಗ್ತದೆ. ಕಾರ್ಮಿಕರು ಪಡ್ತಕ್ಕಂಥ ಕಷ್ಟವನ್ನು ನೋಡಿ ಆ ಕಷ್ಟವನ್ನು ನಿವಾರಿಸಲಿಕ್ಕಾಗಿ ಅವರು ತಮ್ಮದೇ ಆದ ರೀತಿಯಲ್ಲಿ ಅವರ ಕಷ್ಟಗಳಿಗೆ ಪರಿಹಾರವನ್ನು ನೀಡಿ ಆ ಪರಿಹಾರಕ್ಕೆ ಒಂದು ಸಿದ್ಧಾಂತದ ರೂಪವನ್ನು ಕೊಟ್ಟು ಅದಕ್ಕೆ ಸಮತಾವಾದ ಅಂಥೇಳಿ ಕರೆದಾರ. ಹಾಗಾಗಿ ಇವರು ನಿರೂಪಿಸಿರ್ತಕ್ಕಂಥ ತತ್ವಗಳನ್ನು ವೈಜ್ಞಾನಿಕ ಸಮಾಜವಾದ ಅಥವಾ ಸಮತಾವಾದ ಅಂಥೇಳಿ ಕರೀತಾರೆ. ಇವರು 1818ರಲ್ಲಿ ಮೇ 5ರಂದು ಜನಿಸಿದರು. ಅದು ಜರ್ಮನಿಯ ಟ್ರಾವ್ಸ್ ಅಥವಾ ಟ್ರಾವ್ಸ್ ಜಿಲ್ಲೆಯಲ್ಲಿ ಅವರು ಜನಿಸಿದರು. ಅಲ್ಲಿನೇ ಅವರು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಇವರು ತಮ್ಮ ತಂದೆ ತಾಯಿಯ 9ನೇ ಮಕ್ಕಳಲ್ಲಿ 3ನೇವರಾಗಿದ್ದರು. ಆಮೇಲೆ ಇವರ ತಂದೆ ಹುಟ್ಟಿದಾಗ ಯಹೂದಿ ಧರ್ಮಕ್ಕೆ ಸೇರಿರ್ತಾರೆ. ನಂತರ ಇವರು ಬಾಲ್ಯ ವಯಸ್ಸಿನಲ್ಲಿ ಅಥವಾ ಸಣ್ಣವರಾಗಿದ್ದಾಗಲೇ ಇವರ ತಂದೆ ಪ್ರೊಟೆಸ್ಟೆಂಟ್ ಮತಕ್ಕೆ ಅಥವಾ ಪ್ರೊಟೆಸ್ಟೆಂಟ್ ಕ್ರಿಶ್ಚಿಯನ್ ಧರ್ಮಕ್ಕೆ ಇವರು ಮತಾಂತರವನ್ನು ಹೊಂದ್ತಾರೆ. ಪ್ರಾಥಮಿಕ ವಿದ್ಯಾಭ್ಯಾಸದ ನಂತರ ಇವರು ಬರ್ಲಿನ್ ಮತ್ತು ಬಾನ್ ವಿಶ್ವವಿದ್ಯಾಲಯಗಳಲ್ಲಿ ತಮ್ಮ ಸ್ನಾತಕ ಮತ್ತು ಸ್ನಾತಕೋತ್ತರ ಪದವಿಗಳನ್ನು ಮುಗಿಸ್ಕೊಳ್ತಾರೆ. ನಂತರ ಇವರು 1841ರಲ್ಲಿ ಎಸ್ಸೆ ಆನ್ ಮೆಟೀರಿಯಲಿಸ್ಟಿಕ್ ಫಿಲಾಸಫಿ ಆಫ್ ಎಪಿಕ್ಯೂರಸ್ ಅನ್ನೋ ಒಂದು ಲೇಖನವನ್ನು ಅಥವಾ ಪ್ರಬಂಧವನ್ನು ಬರೀತಾರೆ. ಆ ಪ್ರಬಂಧಕ್ಕೆ ಇವರಿಗೆ ಡಾಕ್ಟರೇಟ್ ಪದವಿ ಅಥವಾ PhD ಪದವಿ ಸಿಗ್ತದೆ. ಆಮೇಲೆ ಇವರು ತಮ್ಮ ಕಾಲೇಜ್ ದಿನಗಳಲ್ಲಿ ಉಗ್ರವಾದದ ಒಂದು ವಿಚಾರಗಳನ್ನು ಹೊಂದಿರ್ತಾರೆ. ಅದಕ್ಕೆ ಅವರು ಪ್ರಸಿದ್ಧಿ ಸಹ ಪಡೆದಿರ್ತಾರೆ. ಯಾವಾಗ ಅವರು ವಿದ್ಯಾಭ್ಯಾಸ ಮುಗಿದ ತಕ್ಷಣ ಅವರಿಗೆ ಅಧ್ಯಾಪಕ ವೃತ್ತಿ ಮಾಡಬೇಕು ಅಂತೇಳಿ ಆಸೆ ಆಗ್ತದೆ. ಹಾಗಾಗಿ ಅಧ್ಯಾಪಕ ವೃತ್ತಿಯನ್ನು ಸೇರ್ತಾರೆ. ಅಧ್ಯಾಪಕ ವೃತ್ತಿ ಸೇರಿದ ಮೇಲೆ ಅವರ ಕ್ರಾಂತಿಕಾರ ವಿಚಾರಗಳನ್ನು ವಿರೋಧಿಸಿ ಅವರನ್ನು ಅಧ್ಯಾಪಕ ವೃತ್ತಿಯಿಂದ ಕೆಳಗಿಳಿಸಲಾಗ್ತದೆ. ನಂತರ ಅವರು ಪತ್ರಿಕೋದ್ಯಮಕ್ಕೆ ಬರ್ತಾರೆ. ಸ್ವತಂತ್ರ ಉದ್ಯೋಗ ಅಂಥೇಳಿ ಅಧ್ಯಾಪಕ ವೃತ್ತಿಯನ್ನು ಬಿಟ್ಟು ರೇನಿಶ್ ಟೈಮ್ಸ್ ಅನ್ನೋ ಪತ್ರಿಕೆಯಲ್ಲಿ ಉಪಸಂಪಾದಕರಾಗಿ ಸೇರಿಕೊಳ್ತಾರೆ. ನಂತರ ಅದರ ಮುಖ್ಯ ಸಂಪಾದಕರು ಸಹ ಆಗ್ತಾರೆ. ಮುಖ್ಯ ಸಂಪಾದಕರಾಗಿದ್ದಾಗ ಹಲವಾರು ವಿಚಾರಗಳ ಬಗ್ಗೆ ಇವರು ಅಧ್ಯಯನವನ್ನು ಮಾಡ್ತಾರೆ. ಸಮಾಜವಾದ ಆಗಿರ್ಬೋದು, ಅರ್ಥಶಾಸ್ತ್ರ ಆಗಿರ್ಬೋದು, ಇತಿಹಾಸ ಆಗಿರ್ಬೋದು ಅಥವಾ ರಾಜ್ಯಶಾಸ್ತ್ರ ಆಗಿರ್ಬೋದು, ಇನ್ನಿತರ ಎಲ್ಲ ವಿಷಯಗಳನ್ನು ಅವರು ಅಲ್ಲಿ ಅಧ್ಯಯನ ಮಾಡ್ತಾರೆ. ನಂತರ ಫ್ರಾನ್ಸ್ ಮತ್ತು ಜರ್ಮನಿಗೆ ಹೋದಾಗ ಅವರು ಹಲವಾರು ಸಮಾಜವಾದಿಗಳನ್ನು ಭೇಟಿ ಆಗ್ತಾರೆ. ಮತ್ತು ಹಲವಾರು ಕ್ರಾಂತಿಕಾರಕ ಬರಹಗಾರರನ್ನು ಅವರು ಭೇಟಿ ಆಗ್ತಾರೆ. ಅದರಲ್ಲಿ ಅರಾಜಕತೆಯ ಪ್ರಮುಖ ಬಕುನಿನಿ, ಆಮೇಲೆ ಇಟಲಿಯ ದೇಶಭಕ್ತ ಮಜ್ನಿ, ಆಮೇಲೆ ಫ್ರಾನ್ಸ್ನ ಸಮಾಜವಾದಿ ಪ್ರೌಧನ್, ಆಮೇಲೆ ಫೆಡ್ರಿಕ್ ಏಂಜಲ್ಸ್ ಮುಂತಾದವರನ್ನು ಇವರು ಭೇಟಿ ಆಗ್ತಾರೆ. ಇವರೆಲ್ಲರಲ್ಲಿ ಫೆಡ್ರಿಕ್ ಏಂಜಲ್ಸ್ ಇವರ ಜೊತೆ ಬಹಳ ಆತ್ಮೀಯ ಸ್ನೇಹ ಅವ್ರಿಗೆ ಇರ್ತದೆ. ಅವರ ಜೊತೆ ಕೂಡಿ ಅವರು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಮತ್ತು ದಾಸ್ ಕ್ಯಾಪಿಟಲ್ ಅನ್ನೋ ಅವರ ಪ್ರಸಿದ್ಧ ಗ್ರಂಥಗಳನ್ನು ಸಹ ಬರೆದರು. ಆಮೇಲೆ ಕಾರ್ಲ್ ಮಾರ್ಕ್ಸ್ ಅವರು ಕಷ್ಟ ಕಾಲದಲ್ಲಿದ್ದಾಗ ಫೆಡ್ರಿಕ್ ಏಂಜಲ್ಸ್ ಅವರಿಗೆ ಎಲ್ಲ ರೀತಿಯ ಸಹಾಯವನ್ನು ಸಹ ಮಾಡ್ತಾರೆ. ನಂತರ ಅವರ ಕ್ರಾಂತಿಕಾರಕ ವಿಚಾರಗಳಿಂದಾಗಿ ಅವರನ್ನು ಫ್ರಾನ್ಸಿಂದ ಹೊರಗೆ ಹಾಕಲಾಗ್ತದೆ. ಫ್ರಾನ್ಸ್ ಅಥವಾ ಪ್ಯಾರಿಸಿಂದ ಹೊರಗೆ ಹಾಕಲಾಗ್ತದೆ, ಜರ್ಮನಿಯಿಂದ ಹೊರಗೆ ಹಾಕಲಾಗ್ತದೆ. ಹೀಗೆ ಓದಲೆಲ್ಲ ಅವರ ಒಂದು ಕ್ರಾಂತಿಕಾರಕ ವಿಚಾರಗಳಿಂದಾಗಿ ಅವರು ದೇಶದಿಂದ ಗಡೀಪಾರು ಮಾಡಲಾಗ್ತದೆ. ನಂತರ ಅವರು ಲಂಡನ್ಗೆ ಬಂದು ನೆಲೆಸ್ತಾರೆ. ಲಂಡನ್ನಲ್ಲಿ ಇದ್ದಾಗಲೂ ಸಹ ತಮ್ಮ ವಿಚಾರಗಳನ್ನು ಅವರು ಬಿಡದೆ ಆ ವಿಚಾರಗಳನ್ನೇ ಅಧ್ಯಯನ ಮಾಡ್ತಾ ತಮ್ಮ ಅಧ್ಯಯನದಲ್ಲಿ ಮುಂದುವರೆದು ಅವರು 1867ರಲ್ಲಿ ದಾಸ್ ಕ್ಯಾಪಿಟಲನ್ನು ಪ್ರಕಟಿಸ್ತಾರೆ. ಆಮೇಲೆ 1865ರಲ್ಲಿ ಅವರು ಪ್ರಥಮ ಅಂತಾರಾಷ್ಟ್ರೀಯ ಸಂಘವನ್ನು ಅಥವಾ ಕೂಲಿಕಾರರ ಸಂಘವನ್ನು ಅವರು ಸ್ಥಾಪನೆ ಮಾಡ್ತಾರೆ. ತಮ್ಮ ಕೊನೆಯ ದಿನಗಳನ್ನು ಅವರು ಲಂಡನ್ನಲ್ಲೇ
ಕಳೆದು 1883ರಲ್ಲಿ ಅವರು ಮರಣ ಹೊಂದಿದರು. ವಿದ್ಯಾರ್ಥಿಗಳೇ, ಅವರ ಗ್ರಂಥಗಳನ್ನು ನಾವು ನೋಡೋದಾದರೆ ದಾಸ್ ಕ್ಯಾಪಿಟಲ್ ಮತ್ತು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಇವೆರಡು ಅವರ ಪ್ರಸಿದ್ಧವಾಗಿರ್ತಕ್ಕಂಥ ಗ್ರಂಥಗಳು. ಇವುಗಳನ್ನು ಕಾರ್ಮಿಕರ ಬೈಬಲ್ ಅಥವಾ ಕೂಲಿಕಾರರ ಬೈಬಲ್ ಅಂಥೇಳಿ ಕರೆಯಲಾಗ್ತದೆ. ಈ ಎರಡು ಗ್ರಂಥಗಳಲ್ಲಿ ಅವರು ತಮ್ಮ ಸಿದ್ಧಾಂತವನ್ನು ವೈಜ್ಞಾನಿಕವಾಗಿ ಪ್ರತಿಪಾದಿಸ್ಯಾರ. ಇವುಗಳಲ್ಲದೆ ಅವರು ಹೋಲಿ ಫ್ಯಾಮಿಲಿ, ಫಿಲಾಸಫಿ ಆಫ್ ಪಾವರ್ಟಿ ಇನ್ನು ಮುಂತಾದ ಅನೇಕ ಗ್ರಂಥಗಳನ್ನು ಇವರು ಬರೆದಾರ. ಮುಂದಿನ ತರಗತಿಯಲ್ಲಿ ನಾವು ಅವರ ಸಿದ್ಧಾಂತದ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು.